ಇವತ್ತು ನಾನು ನಿಮ್ಗೆಲ್ರಿಗೂ ಒಂದು ಒಳ್ಳೆ ಪುಳಿಯೋಗರೆ ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲೇ ನಾವು ಯಾವ ರೀತಿ ಇನ್ಸ್ಟೆಂಟ್ ಆಗಿ ನಾವು ಮಾಡಿ ಇಟ್ಕೋಬಹುದು ಪುಳಿಯೋಗರೆ ಪೌಡರ್ ಅಂತ. ಒಂದು ತಿಂಗಳೆಲ್ಲ ಮಾಡಿ ಇಟ್ಕೋಬಹುದು ನಾವು ಇದನ್ನ. ಒಂದು ತಿಂಗಳು ಇಟ್ಕೊಂಡ್ರು ಏನೂ ಆಗೋದಿಲ್ಲ. ಹೊರಗಡೆನೆ ಇಟ್ಕೋಬಹುದು. ಫ್ರಿಡ್ಜ್ ಅಲ್ಲೆಲ್ಲ ಏನು ಅವಶ್ಯಕತೆ ಇಲ್ಲ. ಅಷ್ಟು ಅದ್ಭುತವಾದ ರುಚಿ ಅಂತಾನೆ ಹೇಳ್ಬೋದು. ಸಕ್ಕದಾಗಿರುತ್ತೆ. ಇವಾಗ ನಾವು MTR ಅಯ್ಯಂಗಾರ್ ಎಲ್ಲ ತಗೊಂಡ್ಬರ್ತೀವಿ ಅಲ್ವಾ ಪುಳಿಯೋಗರೆ ಪೌಡರ್, ಅದಕ್ಕಿಂತ ಸಕ್ಕದಾಗಿರುತ್ತೆ ಹೋಮ್ ಮೇಡ್. ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ, ಒಂದು 7-8 ಖಾರದ ಮೆಣಸಿನಕಾಯಿ ತಗೊಂಡಿದ್ದೀನಿ. ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಧನಿಯಾ ಕಾಳು ತಗೊಂಡಿದ್ದೀನಿ, ಅಂದ್ರೆ ಧನಿಯಾ ಬೀಜ, 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಕಾಳು ಮೆಣಸು, ಹಾಗೆ 1 ಟೇಬಲ್ ಸ್ಪೂನು ಮೆಂತ್ಯ ತಗೊಂಡಿದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನು ಸಾಸಿವೆ ತಗೊಂಡಿದ್ದೀನಿ. ಮತ್ತೆ 1.5 ಟೇಬಲ್ ಸ್ಪೂನು ಎಳ್ಳು, ಬಿಳಿ ಎಳ್ಳಾದ್ರೂ ತಗೊಳ್ಳಿ, ಕಪ್ಪು ಎಳ್ಳಾದ್ರೂ ತಗೊಳ್ಳಿ. ಮತ್ತೆ ಒಂದು ಅರ್ಧ ಹೋಳ್ಗಿಂತ ಕಡಿಮೆ ಕೊಬ್ಬರಿ ತಗೊಂಡಿದ್ದೀನಿ, ಕೊಬ್ಬರಿ ಚೂರು. ಮತ್ತೆ 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಮತ್ತೆ 2 ಟೇಬಲ್ ಸ್ಪೂನು ಬೆಲ್ಲ ತಗೊಂಡಿದ್ದೀನಿ. ಇದಿಷ್ಟು ತಗೊಂಡಿದ್ದೀನಿ ಪೌಡ್ರು ರೆಡಿ ಮಾಡ್ಕೊಳ್ಳೋದಕ್ಕೆ. ನಾನು ಇವಾಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವಿಲ್ಲಿ ಮೆಣಸಿನ್ಕಾಯಿ ಏನು ತಗೊಂಡಿದ್ದೀವಿ, ಗುಂಟೂರು ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ, ಇದನ್ನ ಎಣ್ಣೆಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಸ್ವಲ್ಪ ಊದ್ಕೋಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊ, ಅಂದ್ರೆ ಕ್ರಿಸ್ಪಿ ಆಗಬೇಕು. ಮುಟ್ಟಿದ್ರೆ ಹಿಂಗೆ ಮುರಿದೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ನಾವು ಮೆಣಸಿನ್ಕಾಯಿನ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಘಾಟ್ ಬರಬಾರ್ದು. ಹಸಿದಾದ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಪೌಡ್ರ್, ಅದರಿಂದ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಇವಾಗ ಮೆಣಸಿನ್ಕಾಯಿನ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಧನಿಯಾ ಕಾಳನ್ನ ಹಾಕೊಂಡಿದ್ದೀನಿ, ಅಂದ್ರೆ ಧನಿಯಾ ಬೀಜ ಹಾಕೊಂಡು ಕೊತ್ತಂಬರಿ ಬೀಜನ ಹಾಕೊಂಡು ಇದನ್ನು ಕೂಡ ಹುರಿದು ಮೆಣಸಿನ್ಕಾಯಿ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಮೆಂತ್ಯ, ಕಾಳು ಮೆಣಸು, ಜೀರಿಗೆ, ಇದು ಮೂರನ್ನು ಹಾಕೊಂಡು ಒಂದು 2 ನಿಮಿಷ ಈ ರೀತಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಎಲ್ಲದನ್ನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೇನೆ ನಾನಿಲ್ಲಿ ಸಾಸಿವೆ ಮತ್ತೆ ಎಳ್ಳನ್ನು ಹಾಕೋಬೇಕಾಗತ್ತೆ. ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆನ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಸಾಸಿವೆ ಚಟಪಟ ಅನ್ನೋವರೆಗೂ ಡ್ರೈ ಆಗಿ ಈ ರೀತಿ ಫ್ರೈ ಮಾಡ್ಕೊಂಡು, ಇವಾಗ ಎಳ್ಳು ಕೂಡ ಸೇರಿಸ್ಕೊಂಡಿದ್ದೀನಿ. ಎಳ್ಳು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಂಡಾಯ್ತು. ಘಮ್ ಅಂತ ಇರುತ್ತೆ ಮನೆಯೆಲ್ಲ ಮೆಂತ್ಯ ಮತ್ತೆ ಈ ಸಾಸಿವೆ ಇದೆಲ್ಲ ಹುರ್ಕೊಳ್ಳುವಾಗ. ಇವಾಗ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ನಾವು ಇದನ್ನು ಕೂಡ ಮೆಣಸಿನ್ಕಾಯಿ ಜೊತೆಗೆ ಸೇರಿಸ್ಕೊಳ್ಳೋಣ. ಇವಾಗ ಇದೇ ತಟ್ಟೆಗೆ ಎಲ್ಲದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಹಸಿ ಇದೆ ಕೊಬ್ಬರಿ, ಡ್ರೈ ಆಗಿರೋದು ಅಂದ್ರೆ ಚೆನ್ನಾಗಿ ಒಣಗಿರೋ ಕೊಬ್ಬರಿ ಆದ್ರೆ ನೀವು ಈ ರೀತಿ ಎಲ್ಲ ಬಿಸಿ ಮಾಡೋದೇನು ಬೇಡ. ಸ್ವಲ್ಪ ಹಸಿ ಅನ್ನಿಸ್ತು ಕೊಬ್ಬರಿ, ಅದರಿಂದ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೇನೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ರು ನೀವು ಡ್ರೈ ಮಾಡ್ಕೋಬೇಕು. ಸ್ವಲ್ಪ ಒಣಗಿದೆ ಕರಿಬೇವಿನ ಸೊಪ್ಪು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಡ್ರೈ ಆಗಿ ಇವಾಗ ಇದನ್ನು ಕೂಡ ಮೆಣಸಿನ್ಕಾಯಿ ಜೊತೆಗೆ ಹಾಕೊಂಡಿದ್ದೀನಿ. ಇವಾಗ ಮತ್ತೆ ಇದೇ ಪ್ಯಾನ್ಗೆ ನಾನು ಹುಣಸೆ ಹಣ್ಣು ಹಾಕೊಂಡು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣು ಕೂಡ ಈ ರೀತಿ ರೋಸ್ಟ್ ಆದಮೇಲೆ ಇದನ್ನು ಕೂಡ ನಾವು ಮೆಣಸಿನ್ಕಾಯಿ ಜೊತೆಗೆ ಸೇರಿಸ್ಕೊಂಬಿಡೋಣ. ಇವಾಗ ನಾವು ಇದನ್ನ ತೆಗೆದು ಮೆಣಸಿನ್ಕಾಯಿ ಜೊತೆಗೆ ಸೇರಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಬಿಸಿ ಇರೋಂಥ ಪಾತ್ರೆಗೆ ಸ್ವಲ್ಪ ಕೊಬ್ಬರಿನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿದು ನಾನು ಈ ರೀತಿ ಬಿಸಿ ಇರುವಂಥ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಇದೇನು ಅವಶ್ಯಕತೆ ಇಲ್ಲ, ಉರಿಯೋದೆಲ್ಲ ಅವಶ್ಯಕತೆ ಇಲ್ಲ. ಬಿಸಿ ಪಾತ್ರೆಗೆ ಹಾಕ್ಬಿಟ್ಟು ಈ ರೀತಿ ಇಟ್ಟರೆ ಸಾಕು, 1-2 ನಿಮಿಷ ನಮಗೆ ಡ್ರೈ ಆಗುತ್ತೆ. ತೆಂಗಿನಕಾಯಿ ತುರಿ ಅಂದರೆ ಸ್ವಲ್ಪ ಹಸಿ ಇತ್ತು, ಅದರಿಂದ ಕೊಬ್ಬರಿ ತುರಿ ಆದರೆ ನೀವೇನು ಆ ರೀತಿ ಎಲ್ಲ ಮಾಡ್ಕೊಳ್ಳೋದು ಬೇಡ. ಇವಾಗ ಹುರಿದಿರುವಂಥ ಸಾಮಗ್ರಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು 5 ನಿಮಿಷ ಬಿಟ್ಟರೆ ಸಾಕು, ತಣ್ಣಗಾಗುತ್ತೆ. ಇವಾಗ ತಣ್ಣಗಾಗಿರುವಂಥ ಮಸಾಲೆ ಪದಾರ್ಥನೆಲ್ಲ ನಾವಿವಾಗ ಮಿಕ್ಸಿ ಜಾರ್ಗೆ ಹಾಕೊಂಬಿಡೋಣ. ಡ್ರೈ ಆಗಿರಲಿ ಮಿಕ್ಸಿ ಜಾರು, ತೇವ ಇರುತ್ತಾ ನೋಡ್ಕೊಳ್ಳಿ. ತೇವ ಇಲ್ಲದೆ ಇರುವಂಥ ಮಿಕ್ಸಿ ಜಾರ್ಗೆ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಈಗ 1 ತಿಂಗಳೆಲ್ಲ ಇಡಬೇಕು ಅಂತ ಹೇಳಿದ್ರೆ ನಾವು ತೇವ ಇರಬಾರ್ದು ಮಿಕ್ಸಿ ಜಾರು, ಯಾವುದೇ ಕಾರಣಕ್ಕೂ ನೀರೆಲ್ಲ ಸೋರಿಸಬಾರ್ದು, ಅಂದರೆ ಇದಕ್ಕೆ ಟಚ್ ಮಾಡಬಾರ್ದು, ಆ ರೀತಿಯಾಗಿ ಇರಬೇಕು. ತೇವದ ಕೈಲೂ ಕೂಡ ನಾವೇನು ಮಾಡಬಾರ್ದು. ಇವಾಗ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಹುಣಸೆ ಹಣ್ಣು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇವಾಗ ಬೆಲ್ಲ ಪುಡಿ ಮಾಡಿ ಹಾಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಬೆಲ್ಲ ಹಾಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಹಾಕೊಂಡಿದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ. ಉಪ್ಪು ಹಾಕೊಂಡು ಇವಾಗ ನಾನು ಇದನ್ನ ಮಿಕ್ಸಿ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ತುಂಬ ನುಣ್ಣಗೆಲ್ಲ ಪೌಡ್ರ್ ಮಾಡ್ಕೋಬೇಡ, ತೋರಿಸ್ತೀನಿ ಮಾಡ್ಕೊಳ್ಳೋದು ಬೇಡ, ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೋಡಿ ಈ ರೀತಿಯಾಗಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಉಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಈ ರೀತಿ ಅನಿಸ್ತದೆ. ಇವಾಗ ನಾವು ಹೊರಗಡೆಯಿಂದ ತೊಗೊಂಬಂದ್ರೆ ರೆಡಿಮೇಡು ಯಾವ ಥರ ಇರುತ್ತಲ್ವ ಇನ್ಸ್ಟೆಂಟ್ ಪೌಡ್ರು, ಆ ಥರನೇ ಅನಿಸ್ತೈತೆ. ಗಮ್ ಅಂತ ಇರುತ್ತೆ. ಉಪ್ಪು, ಹುಳಿ, ಒಗ್ರು ಮತ್ತು ಖಾರ ಎಲ್ಲ ಇದೆ ಅಲ್ವ ಇದರಲ್ಲಿ, ಅದರಿಂದ ಇವಾಗ ಈ ರೀತಿ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡೋಣ. ಮಿಕ್ಸಿಲಿ ಹಾಕಿದ್ಮೇಲೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಹೊತ್ತು ತಣ್ಣಗಾಗ್ತಾ ಇರಲಿ. ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಬಿಡೋಣ.
ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಮತ್ತೆ ನಾವು ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದಂಗೆ ನಾನಿಲ್ಲಿ 1.5 ಇಂದ 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನೇ ಹಾಕೊಳ್ಳಿ. ನಾನು ಮನೆಯಲ್ಲಿ ಕೊಬ್ಬರಿ ಮಿಲ್ ಮಾಡಿಸಿದ್ದೆ ಮೊನ್ನೆ ಅಂತ ಇದೇ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ 1-2 ಹಿಡಿಯಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಅಂದರೆ ಕ್ರಿಸ್ಪಿ ಆಗೋವರೆಗೂ ನಾವು ಹುರ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಈ ರೀತಿ ನೊರೆ ಬರುತ್ತೆ, ತೊಂದರೆ ಇಲ್ಲ. ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಳ್ಳಿ. ನಾನು ಇಲ್ಲಿ ಪೌಡ್ರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಹಾಕಿಲ್ಲ, ಅದರಿಂದ ನಾನು ಇಲ್ಲ ಹಾಕೋತಾ ಇದ್ದೀನಿ. ನೀವು ಪೌಡ್ರ್ ಮಾಡೋದಕ್ಕೆ ಹಾಕೊಂಡ್ರು ಹಾಕೋಬಹುದು, ಸೇರಿಸ್ಕೋಬಹುದು, ತೊಂದರೆ ಇಲ್ಲ. ಹುರ್ಕೊಂಡು ಹಾಕೋಬೇಕಾದ್ರೆ ಹುರಿದ್ಬಿಟ್ಟು ಸೇರಿಸ್ಕೊಂಡು ಪುಡಿ ಮಾಡ್ಕೋಬಹುದು. ಇವಾಗ ನೋಡಿ ನನಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಮೂರೂ ಕೂಡ ಬಣ್ಣ ಚೇಂಜ್ ಆಗಿದೆ. ಇವಾಗ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿ, 3 ಖಾರದ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಮತ್ತು ಸ್ವಲ್ಪ MTR ಹಿಂಗು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಾಕಾದ್ಮೇಲೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಆಯಿತು. ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಯಿತು. ನೋಡಿ ತುಂಬ ಕ್ರಿಸ್ಪಿಯಾಗಿ ನಮಗೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ರೆಡಿಯಾಗಿದೆ. ಇವಾಗ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಮಸಾಲೆ, ಇದನ್ನು ಸೇರಿಸ್ಕೊಂಬಿಡೋಣ. ಈ ಚೆನ್ನಾಗಿ ಒಗ್ಗರಣೆನಲ್ಲಿ 1 ನಿಮಿಷ ಲೋ ಫ್ಲೇಮಲ್ಲಿ 1 ನಿಮಿಷ ಈ ರೀತಿಯಾಗಿ ತಿರುಗಿಸ್ಕೊಂಡು ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ನಾವು ಜಾಸ್ತಿ ಉರ್ಸೋದು ಬೇಡ, ಯಾಕೆಂದರೆ ಎಲ್ಲ ಪದಾರ್ಥಗಳನ್ನ ನಾವು ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಇದು ಬಿಸಿನಲ್ಲಿ ಏನಾದರೂ ನಾವು ಫ್ರೈ ಮಾಡಿದ್ರೆ ಕಪ್ಪಗಾಗ್ಬಿಡುತ್ತೆ, ಬಣ್ಣ ಚೇಂಜ್ ಆಗುತ್ತೆ. ಅದರಿಂದ ನಾವು ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾನು ಕೊಬ್ಬರಿ ತುರಿನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ. ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲ ಯಾವ ರೀತಿ ನಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ ಇನ್ಸ್ಟಂಟ್ ಪುಳಿಯೋಗರೆ ಪೌಡ್ರು, ಅದೇ ಥರ ರೆಡಿಯಾಗಿದೆ. ಸಖತ್ತಾಗಿದೆ, ಎಷ್ಟು ರುಚಿಯಾಗಿದೆ, ಮತ್ತು ಮನೆಯೆಲ್ಲ ಘಮ್ ಅಂತ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಪೌಡ್ರು ಮಾತ್ರ. ನಮ್ಗೆ ಈ ಥರ ಒಂದ್ಸಲಿ ನಾವು ಮನೆಯಲ್ಲಿ ಏನಾದರೂ ಮಾಡಿಕೊಂಡ್ರೆ ಮತ್ತೆ ನಾವು ಹೊರಗಡೆಯಿಂದ ತೊಗೊಂಬಂದು ತಿಂತೀವಿ ಅಂತಲೇ ಅನ್ಬಾರ್ದು, ಆ ಥರ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಾವಿವಾಗ ರೈಸ್ ಮಾಡಿಕೊಂಡು ರೈಸ್ಗೆ ನಾವು ಇನ್ಸ್ಟಂಟ್ ಪೌಡ್ರ್ ತಂದಾಗ ಯಾವ ರೀತಿ ಮಾಡ್ಕೋತೀವಿ, ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಪೌಡ್ರ್ ಹಾಕ್ಕೊಂಡು ಅನ್ನ ಕಲ್ಸ್ಕೊತೀವಿ ಅಲ್ವಾ, ಅದೇ ರೀತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ರ ಜೊತೆಗೆ ಪೌಡ್ರನ್ನ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ತಿಂತಾ ಇದ್ರೆ ಹೆಂಗಿರುತ್ತೆ ಅಂದರೆ ನಾವು ಮತ್ತೆ ಈ ಪುಳಿಯೋಗರೆ ರುಚಿನೇ ಮರೆಯಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ನಾವು ಇಷ್ಟು ಚೆನ್ನಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದೀವ, ಪೌಡ್ರ್ ಮಾಡ್ಕೊಂಡಿದ್ದೀವ ಅನ್ಸುತ್ತೆ. ಇದೇ ರೀತಿ ಮಕ್ಳು ಯಾರಾದರೂ ಹಾಸ್ಟೆಲಲ್ಲಿ ಇದ್ದರೆ ಅಥವಾ ಎಲ್ಲಾದರೂ ಹೊರಗಡೆ ಏನಾದ್ರು ಟ್ರಿಪ್ ಹೋಗ್ತಿದ್ರೆ ಈ ರೀತಿ ಮಾಡ್ಕೊಂಡು ಹೋದರೆ ಸಾಕು. ನಾವು ಬೇಕಂದಾಗ ಹೊಟ್ಟೆ ಹಶ್ವಾದಾಗ ಈ ರೀತಿ ರೈಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಇದ್ರೆ ಹಾಕ್ಕೊಂಡು ಅಥವಾ ಎಣ್ಣೆ ಇದ್ರೆ ಹಾಕೋಬೋದು, ಇಲ್ಲ ಅಂದರೆ ಹಾಗೆ ಕಲ್ಸ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ರೈಸ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಕಲಿಸೋದು, ಅಷ್ಟು ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಮಾತ್ರ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.